ಇಲ್ಲಿ ಇಷ್ಟಕ್ಕೊಂದು ಮಂದಿ ಕುಂತಾರ, ಇಷ್ಟು ಮಂದಿ ನಡಬಾರಕ ಯಾರಿಗೂ ಕಾಣ್ಲಾರ್ದಂಗೆ ಹೆಂಗಪ್ಪ ಕುಡಿಯೋದು? ಸರ ಒಂದು ಫುಲ್ ಕ್ವಾಟ್ರು ಬ್ರ್ಯಾಂಡಿ ಕೊಡ್ರಲ್ಲ. ಸರ್ ಫುಲ್ ಬಾಟ್ಲೆಲ್ಲ ಇಲ್ಲ, ಸ್ಮಾಲು ಇಲ್ಲ, ಲಾರ್ಜ್ ಅಷ್ಟೇ ಸರ್. ಹಾರ್ಜ ಹೋಗ್ಲಿ ಕೊಡ್ರಿ ಅದನ್ನ. ಏ ಗ್ಲಾಸ್ ಅಲ್ರಿ ನಾ ಕೇಳಿತ್ತು, ಬಾಟ್ಲಿ ಫುಲ್ ಕ್ವಾಟ್ರು. ಸರ್ ಸ್ಮಾಲ್ ಅಂದರೆ 30, ಲಾರ್ಜ್ ಅಂದರೆ 60. ಬಾಟ್ಲೆಲ್ಲ ಕೊಡೋದಕ್ಕಾಗಲ್ಲ ಸರ್. ಬಾಟ್ಲು ಕೊಡಬೇಕು ಅಂತ ಅಂದರೆ ಇವೆಂಟ್ ಹೋಸ್ಟ್ ಮಾಡಿದಾರಲ್ಲ ಅವ್ರು ಹೇಳಬೇಕು. ಯಾರಿ ಅದು ಹೋಸ್ಟು? ಧರ್ಮರಾಜ್ ಅವರು. ರೀ ಏನ್ರಿ ಹೆಂಗೆ ಮಾತಾಡ್ಲಿಕ್ಕತ್ತೀರಿ? ನನ್ನನ್ನು ಯಾರು ಅನ್ಕೊಂಡಿರಿ ನೀವು? ಪ್ರಸಾದ್ ಮೂಲಿ ಮನೆ. ನಾ ಈ ಮನೆ ಮೆಂಬರು. ನಾ ಹೇಳಿದ್ರ ಫುಲ್ ಬಾಟ್ಲಿ ಕೊಡಂಗಿಲ್ಲ ಅಂತೀರಾ? ಯಾಕ ನಿಮ್ಮ ಅಂಗಡಿ ಬಿಲ್ಲು ಕ್ಲಿಯರ್ ಆಗೋದು ಬೇಡ? ನಾ ಹೇಳಿದ್ರನ ನಿಮ್ಮ ಅಂಗಡಿಗೆ ರೊಕ್ಕ ಕೊಡೋದು, ಇಲ್ಲ ಅಂದ್ರೆ ನಮ್ಮಪ್ಪ ರೊಕ್ಕ ಕೊಡಂಗಿಲ್ಲ. ಕೊಡ್ತೀರಾ ಇಲ್ಲ? ಸರ್ ಹೋಗ್ಲಿ ತಗೊಳ್ಳಿ. ತಗೋರಿ, ಇದನ್ನ ನೀವಾಗ ಕೊಡ್ಕೊರಿ. ಹಾಂ ಸರ್. ಮುಗೀತಾ? ಅಯ್ಯೋ ಇಷ್ಟು ಬೇಗ ಎಲ್ಲಿ ಮುಗೀತು ಆದಿ? ನೋಡು, ಇವಾಗ ನೀವಿಬ್ರು ಹೊರ್ಕೊಂಡು 8 ಮಾರ್ಕ್ ಥರ ಪೋಸ್ ಕೊಡಿ. ಆದಿ ನೀನು ಬ್ಯಾಕ್ ಸೈಡ್ ತಿರ್ಕೋ, ಲಕ್ಷ್ಮಿ ನೀನು ಈ ಸೈಡ್ ತಿರ್ಕೋ. ಸಾಕು ಸಾಕು, ಜಾಸ್ತಿ ಆಯಿತು. ಆದಿ ಏನೇ ಶೋಭಿತಾ, ಮೊನ್ನೆ ತಾನೇ ಈ ಲಕ್ಷ್ಮಿ ಬೆಂಗಳೂರಿಗೆ ಬಂದಿದ್ದು, ಅಷ್ಟು ಬೇಗ ಇಷ್ಟು ಅಡ್ವಾನ್ಸ್ ಆಗ್ಬಿಟ್ಟಿದ್ದಾಳೆ ಅಲ್ವಾ? ಇನ್ನು ಹೆಂಗೆಂಗೋ ಇವರಿಬ್ರು ಅಡ್ವಾನ್ಸ್ ಆಗಿದ್ದಾರೆ ಕಣಮ್ಮ. ಆದ್ರೆ ನಿಂಗೆ ದೊಡ್ಡಮ್ಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಹೌದೇನೆ? ಅಯ್ಯೋ ಸುಳ್ಳು ಹೇಳಿದ್ರೆ ನಂಗೆ ಲಾಟ್ರಿ ಹೊಡಿಯಂತ. ಲೇ, ನೀನು ಇದೆಲ್ಲ ಯಾಕೆ ಮಾಡ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೆ. ನಿಮ್ಗೇನು ಗೊತ್ತು ಚಿಕ್ಕ ಸಾಹೇಬ್ರೆ? ಮದುವೆ ದಿನ ತೆಗ್ದಿರೋ 4 ಫೋಟೋನೇ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ. ಇನ್ನು ಈ ಥರ ವೆರೈಟಿ ಫೋಟೋಗಳನ್ನ ಇನ್ನೇನಕ್ಕೆ ತಗೋತೀಯ ಹೇಳಿ? ನಿಮ್ಮ ತಲೆ ಬರೀ ಇಂಥ ಡಬ್ಬ ಟ್ರೈನ ಓಡುತ್ತೆ. ನಿಂತಲ್ಲೇ ಜಪಾನೀಸ್ ಬುಲೆಟ್ ಟ್ರೈನ ಓಡುತ್ತೆ. ನೋಡು, ನಿನಗೆ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂದರೆ ಹೊಸ್ದಾಗಿ ಫೋಟೋಶೂಟ್ ಮಾಡಿಸೋ ಅಗತ್ಯ ಇಲ್ಲ. ನಂತರ ಇರೋ ಫೋಟೋಸ್ನೇ 100 ಅಡಿ ಫ್ಲೆಕ್ಸ್ ಹಾಕಿಸ್ಬೋದು, ಅಷ್ಟು ಕ್ಲಾರಿಟಿ ಇದೆ. ಹಾಕಿಸ್ಲಾ ಹೇಳು? ಕಾಲೇಜ್ ಮುಂದೆ ದೊಡ್ಡದಾಗೆ ಫ್ಲೆಕ್ಸ್ ಹಾಕಿಸ್ತೀಯ ಒಂದಲ್ಲ ಒಂದಿನ ಅದನ್ನು ಮಾಡ್ತೀಯ. ನೀನು ಸಹಿಸ್ಕೊಂಡು ಎಲ್ಲ ಕಟ್ಕೊಂಡು ನಿನ್ನ ಪಕ್ಕ ನಿಂತಿರೋದು ನಮ್ಮ ಅಪ್ಪ ಅಮ್ಮನಿಗೆ ಡೌಟ್ ಬರಬಾರ್ದು ಅಂತ, ಅವ್ರ ಮನಸ್ಸಿಗೆ ನೋವಾಗಬಾರ್ದು ಅಂತ, ಇಲ್ಲಿ ಬಂದಿರೋರಿಗೆ ನಮ್ಮ ಬಂಡವಾಳ ಗೊತ್ತಾಗಬಾರ್ದು ಅಂತ, ತಾತ ಅಜ್ಜಿ ನೋಡ್ಕೋಬಾರ್ದು ಅಂತ. ಭಾರಿ ಮನ್ಮತ ಅಂತ ನಿಮ್ಮ ಪಕ್ಕ ನಿಂತ್ಕೊಂಡು ಕೊಡ್ಬೇಕಾಗಿ. ತೆಗ್ಸ್ಕೋ ವಾಪಸ್ ಹೋಗ್ತಾ ಎಲ್ಲ ಹೋಲ್ಸೇಲ ಕಣ್ಣೀರು ಹಾಕೊಂಡು ಹೋಗ್ತೀರ. ಅಂದ್ರೆ ವೆಯ್ಟ್ ಅಂಡ್ ಸಿ ಬೇಬಿ. ಆಯ್ತಾ ಗುರು, ಸಾಕು ಬಿಟ್ಬಿಡು. ಆದಿ ನಿಂತ್ಕೋ. ಆದಿ ಶೋಭಿ, ನೋಡ್ತೀನಿ ಹೇಗೆ ಜಗಳ ಮಾಡ್ಕೊಂಡು ಹೋದ್ರು. ಇವರಿಬ್ರಿಗೂ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಕಣೆ. ನಮ್ಮ ಮುಂದೆ ರೊಮ್ಯಾಂಟಿಕ್ ಆಗಿರಕ್ಕಾಗಲ್ಲ, ಅದಕ್ಕೆ ಪ್ರೈವಸಿ ಬೇಕು ಅಂತ ಹುಡ್ಕೊಂಡು ಹೋಗಿದ್ದಾರೆ. ಇಲ್ಲ ಕುಡ್ದೆಲ್ಲವ ಏನವ ಇದು? ಈ ಕಡೆ ಹುಲಿ ಆ ಕಡೆ ದರಿ, ಏನು ನನ್ನ ಬಾಳೆ ಹಿಂಗಾಗಿ ಗೊತ್ತಲ್ಲ. ನಿನ್ನ ಹುಡಿಸ್ಕೊಂಡು ಇಡೀ ಊರೆಲ್ಲ ಅಲಿತೇವೆ, ನೀನೇ ಎಲ್ಲ ಮಾಡ್ತಾ ಇದ್ದಿ. ಏ ನಾಗಿನಿ, ನನ್ನ ಹುಡ್ಕೊಂಡು ಊರೆಲ್ಲ ಯಾಕೆ ಅಲಿಲಿಕ್ಕೆ ಹೋಗ್ತಿ? ಫಂಕ್ಷನ್ ಇಲ್ಲೇ ನಡೆಯಕತ್ತೈತಪ್ಪ, ಇಲ್ಲೇ ಇರ್ಬೇಕಲ್ಲ.
ಮತ್ತಿಲ್ಲೇನು ಕುಡಿಯಕ್ ಬಂದಿದಿ? ಏ ನಾಗಿ ಏನ್ ಮಾತಾಡ್ಲಿಕ್ಕತ್ತೀಯ? ನಮ್ಮ ಮನಿ ಫಂಕ್ಷನ್ಯಾಗ ನಾನ ಕುಡ್ದು ತೂರಾಡ್ಲಿಕ್ಕೆ ಆಗ್ತದನು? ಅಪ್ಪಾರು ಎಲ್ಲಾ ವ್ಯವಸ್ಥೆ ಬರೋಬ್ಬರ ಐತಲ್ಲ ಚೆಕ್ ಮಾಡ್ಕೊಂಬ ಅಂತ ಹೇಳ್ಯಾರ, ಅದಕ್ಕೆ ಚೆಕ್ ಮಾಡ್ಲಿಕ್ಕೆ ಬಂದಿನಿ. ವ್ಯವಸ್ಥೆ ಅಂತಂದ್ರೆ ಬರೀ ಇಲ್ಲಿ ಮಾತ್ರ ಇರೋದಲ್ಲ, ಎಲ್ಲ ಕಡೆ ಓಡಾಡ್ಬೇಕು, ಅದು ವ್ಯವಸ್ಥೆ ಅಂತಂದ್ರೆ. ನಾಗಿನಿ ನಾ ಎಲ್ಲ ಚೆಕ್ ಮಾಡ್ಕೊಂಡ್ ಬರ್ತೀನಿ, ನೀ ಹೋಗಿರು. ಈಗ ಹೋಯ್ತೀನಿ, ಆಮ್ಯಾಕ್ ಏನಾದ್ರೂ ನಿನ್ ಬಾಯಿಂದ ವಾಸನೆ ಗೀಸ್ನೆ ಬಂದ್ರೆ ಯಾವ್ದ್ರಾಗ ಹೊಡಿತೀನಂತ ನಂಗೆ ಗೊತ್ತಿಲ್ಲ, ಎತ್ತಿ ಮಾಡಿಕೊ. ನಾಗಿನಿ ನಿನ್ನ ಮೇಲೆ ಆಣೆ ಮಾಡಿ ಹೇಳಿಕತ್ತೀನಿ, ನಾ ಕುಡಿಯಂಗಿಲ್ಲ. ಅಪ್ಪಣ ನಾ ಇಲ್ಲಿ ಇಟ್ಟಿದ್ದು ಬಾಟ್ಲಿನ ಯಾವ ತಗೊಂಡು ಹೋಗ್ಬಿಟ್ಟಾನಲ್ಲ. ಅಲ್ಲ ನಾನಾ ಬರಗೆಟ್ಟು ಕುಡ್ಕ ಅಂದ, ಅವೆಷ್ಟು ಬರಗೆಟ್ಟಿರೋ ಕುಡ್ಕ ಇರ್ಬೇಕು. ಇದ್ದೊಂದು ಬಾಟ್ಲಿ ಎತ್ಕೊಂಡು ಹೋಗ್ಬಿಟ್ಟ, ಮತ್ತೆ ಎಲ್ಲಿಯಪ್ಪ ಹುಡುಕರು ಕೇಳೋಂಗಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. PhD ಬಗ್ಗೆ ಏನು ಪ್ಲಾನ್ ಮಾಡಿದ್ದೀರಾ ಅಮೃತ? ಅದ್ರ ಬಗ್ಗೆ ನಾನಿನ್ನೂ ಯೋಚನೆ ಮಾಡಿಲ್ಲ ಆಂಟಿ, ಪ್ಲ್ಯಾನ್ ಮಾಡ್ತೀನಿ. ಅತ್ತೆ ನೀನು ಮಾತಾಡಿ. ನೀವುಗಳು ಮಾತಾಡಿ, ನಾವೇನು ಬರ್ತೀವಿ. ಅತ್ತೆ ಏನಾದರೂ ಹೇಳೋದಿತ್ತಾ? ಹೇಳೋದಲ್ಲ, ಕೇಳೋದು. ಏನು? ಏನಾದರೂ ಬದಲಾಯ್ತಾ? ಅಂದರೆ ನಿನ್ನ ಬಿಹೇವಿಯರಲ್ಲಿ ಏನೋ ಚೇಂಜಸ್ ಇದೆ. ನನ್ನ ಹಳೆ ಅಮ್ಮು ಸಿಕ್ಕಿರೋ ಹಾಗೆ, ಅವಳೇನೋ ತೀರ್ಮಾನ ಮಾಡಿರೋ ಹಾಗೆ. ಓಕೆ, ಅದೇನೇ ಆಗಿರಲಿ, ನಿನ್ನತ್ತೆ ಯಾವಾಗಲೂ ನಿನ್ನ ಜೊತೆಗೆ ಇರ್ತಾಳೆ ಅನ್ನೋದನ್ನು ಮರಿಬೇಡ. ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅತ್ತ, ಆದರೆ ಈ ಸಲ ಅದನ್ನು ಮಾಡಿಬಿಟ್ಟು ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಆದಿಯಲ್ಲಿ ಎಲ್ಲಾದರೂ ನೋಡಿದ್ಯಾ ಅವನನ್ನು? ಅವನು ಲಕ್ಷ್ಮಿ ಜೊತೆ ಅಲ್ಲೇ ಎಲ್ಲೋ ಇದ್ದ ಅತ್ತೆ. ಅವನು ಕೂಡ ಇವತ್ತೇನೋ ನಿರ್ಧಾರ ಮಾಡ್ಕೊಂಡೇ ಬಿಟ್ಟಿದ್ದೀನಿ, ಮಾತಾಡ್ತೀನಿ ಅಂತ ಹೇಳ್ದ. ಅದೇನು ಮಾಡ್ತಾನೋ ಏನೋ. ಹೌದು ಅತ್ತೆ, ಇವತ್ತೆಲ್ಲರ ಮುಂದೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದಾನೆ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.